ಸೊ ಬಿಗ್ ಬಾಸ್ ಬರೋದಕ್ಕಿಂತ ಮುಂಚೆ ಸ್ನೇಹಿತವರ ಲೈಫ್ಗೂ ಈಗ ಹ್ಮ್. ಇರುವಂತಹ ಸ್ನೇಹಿತವರ ಲೈಫ್ಗೂ ಏನೆಲ್ಲ ಚೇಂಜಸ್ ಆಗಿದೆ, ಏನೆಲ್ಲ ಕಲಿತ್ರಿ ಅಂತ. ಬ್ರೋ ಅಂದ್ರೆ ನನ್ನ ಲೈಫಲ್ಲಿ 27 ಇಯರ್ಸ್ ಏನ್ ಕಲ್ತಿದ್ದೆ ಅದಕ್ಕಿಂತ ಜಾಸ್ತಿ ಆ ಒಂದು ವರ್ಷದಲ್ಲಿ ಕಲ್ತೆ. ಹ್ಮ್. ಅಂದ್ರೆ ಬಿಗ್ ಬಾಸ್ ಅಲ್ಲಿ ಇದ್ದಿದ್ದು ಅಬೌಟ್ 65 ಡೇಸ್ ಅಂಡ್ ದಟ್ ಹೋಲ್ ಇಯರ್ ಬಿಗ್ ಬಾಸ್ ಆದ್ಮೇಲೆ ಒಂದು ವರ್ಷ ಏನಿತ್ತು ಹ್ಮ್. ಆ ಇದ್ರಲ್ಲಿ ತುಂಬಾ ಕಲ್ತಿದ್ದೀನಿ ನಾನು. ಅಂದ್ರೆ ಐ ಆಲ್ವೇಸ್ ಟೋಲ್ಡ್ ದಟ್ ನಮ್ಮ ಇಂಡಸ್ಟ್ರಿಲಿ ಇರಕ್ಕೆ ನಾವು ತುಂಬಾ ಥಿಕ್ ಸ್ಕಿನ್ಡ್ ಆಗಿರ್ಬೇಕು. ಅಂದ್ರೆ ಯಾರು ಏನೇ ಅಂದ್ರು ನಮ್ಗೆ ಆ ನಾವೇನು ಬೇಜಾರ್ ಮಾಡ್ಕೊಂಬಾರದು ಇದ್ರಲ್ಲಿರ್ಬೇಕು. ಬಿಡು ಅನ್ನೋ ತರ. ಹಾ ಹ್ಮ್. ಸೊ ಆ ಇದು ನನ್ಗೆ ಬಿಗ್ ಬಾಸ್ ನನ್ ಟಫ್ ಮಾಡ್ತು. ಹ್ಮ್ ಹ್ಮ್ ಅಂಡ್ ಅಲ್ಲಿ ತನಕ ನಾನು ಅಂದ್ರೆ ನಾನು ಹೇಳದ್ನಲ್ಲ, ಒಂದೆಲ್ಲೋ ಆ ಹುಡುಗಾಟ ಇತ್ತು, ಆ ಬಾಯ್ಶ್ನೆಸ್ ಇತ್ತು, ಅದೆಲ್ಲೋ ಸ್ವಲ್ಪ ಕಮ್ಮಿ ಆಯ್ತು. ಅಂದ್ರೆ ಸ್ವಲ್ಪ ಸೀರಿಯಸ್ ಆದೆ ಲೈಫಲ್ಲಿ. ಹ್ಮ್ ಹ್ಮ್. ಅಂಡ್ ಸೋಷಿಯಲ್ ಮೀಡಿಯಾ ಹೇಗಾಗುತ್ತೆ ಇದ್ ನೋಡಿದೆ. ಅಂಡ್ ಟ್ರೋಲ್ ಆಗೋದು ಹೇಗೆ, ಅದರಿಂದ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ. ಅಂಡ್ ನಾವು ಮಾಡೋ ಕೆಲ್ಸದಿಂದ ನಮ್ ಸುತ್ತಮುತ್ತ ಅವ್ರ ಲೈಫ್ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ನಮ್ ಫ್ಯಾಮಿಲಿ ಇದಿರ್ಬೋದು, ಇದನ್ನೆಲ್ಲ ನೋಡಿದೆ. ಅಂಡ್ ಮೇಜರ್ ಏನು ಅಂದ್ರೆ ನನ್ನಲ್ಲಿ ಎಷ್ಟು ವಿಲ್ ಪವರ್ ಇದೆ ಅಂತ ನೋಡಿದೆ. ಅಂದ್ರೆ ಒಂದು ಸೆನ್ಸ್ ಆಫ್ ಸೆಲ್ಫ್ ಅಂತಾರೆ. ಅಂದ್ರೆ ನೀವು ನನ್ನಿಂದ ನನ್ ದುಡ್ಡು ಕಿತ್ಕೊಬಹುದು, ನನ್ನ ಹೆಸರು ಕಿತ್ಕೊಬಹುದು, ನನ್ನ ಹೆಸರು ಹಾಳು ಮಾಡ್ಬೋದು, ನನ್ನ ಕೆಲ್ಸ ಕಿತ್ಕೊಬಹುದು. ಇದೆಲ್ಲ ಕಿತ್ಕೊಂಡ್ರು ನಾನ್ ಯಾರು? ಹ್ಮ್ ಹ್ಮ್ ಹ್ಮ್. ನನ್ ಲೈಫಲ್ಲಿ ಎಷ್ಟೇ ಸೋತು ನನ್ ಝೀರೋಗೆ ಹೋಗಿ ಮತ್ತೆ ಎದ್ದು ಬರ್ತೀನಾ ಅದ್ ಕಲ್ತೆ. ಅಂಡ್ ಈಗ ನನ್ಗೆ ಅಷ್ಟು ಧೈರ್ಯ ಇದೆ ದಟ್ ಈಗ ನಾನು ಏನಿದ್ದೀನಿ ಇದನ್ನೆಲ್ಲಾ ಕಿತ್ಕೊಂಡು ನಾನು ಮತ್ತೆ ಝೀರೋಗೆ ಬಂದ್ರು ನಾನು ಮತ್ತೆ ಎದ್ದು ಬರ್ತೀನಿ. ಟೈಮ್ ತಗೊಬೋದು. ನನ್ ಬಿಗ್ ಬಾಸ್ ಆದ್ಮೇಲೆ 1 ವರ್ಷ ತಗೊಂಡೆ, ಹ್ಮ್. ಮತ್ತೆ ವಾಪಸ್ ಬಂದೆ. ಅಂಡ್ ಅದು ಖುಷಿ ಇದೆ ನನಗೆ. ಬಿಗ್ ಬಾಸ್ ಹೋಗಿರುವಂತ ಪ್ರತಿಯೊಬ್ಬರಿಗೂ ಕೂಡ ಟ್ರೋಲ್ಸ್ ಕಾಟ ಅಂತೂ ತಪ್ಪಿದ್ದಿಲ್ಲ. ಹ್ಮ್. ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ಸಾಕಷ್ಟು ಟ್ರೋಲ್ಸ್ ಗೆ ಗುರಿಯಾಗಿದ್ರಿ ಕೂಡ. ಹ್ಮ್. ಸೊ ನೀವು ಒಳಗಡೆ ಇರ್ತಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಹೊರಗಡೆ ಇರುವಂತಹ ಮನೆಯವರ ಪರಿಸ್ಥಿತಿ, ಹ್ಮ್. ಯಾಕಂದ್ರೆ ನೀವು ಹೊರಗಡೆ ಬಂದ್ಮೇಲೆ ಹ್ಮ್. ಸೊ ಮನೆಯವರು ಯಾವೆಲ್ಲ ಟ್ರೋಲ್ಸ್ ಬಗ್ಗೆ ನಿಮ್ ಜೊತೆ ಡಿಸ್ಕಸ್ ಮಾಡಿದ್ರು, ಆ ಟ್ರೋಲ್ಸ್ ಅನ್ನ ನೋಡಿದಾಗ ನಿಮ್ಗೆ ಏನಾಗಿತ್ತು ಅಂತ, ಮನಸ್ಸಲ್ಲಿ ಏನ್ ಉಳಿತಿತ್ತು ಅಂತ. ಸೊ ನನ್ಗೆ ನೀವು ಬಿಗ್ ಬಾಸ್ ಆದ್ಮೇಲೆ ಎವಿಕ್ಟ್ ಆಗ್ತಿರಲ್ಲ, ಎವಿಕ್ಟ್ ಆದ್ಮೇಲೆ ಒಂದಿನ ನಿಮ್ಗೆ ವಾಪಸ್ ಮನೆಗೆ ಬಿಡಲ್ಲ, ಬಿಕಾಸ್ ಟೆಲಿಕಾಸ್ಟ್ ಆದ್ಮೇಲೆ ನಿಮ್ಮನ್ನ ಕಳ್ಸೋದು. ಹ್ಮ್. ಸೊ ಅವಾಗ ನಿಮ್ಮನ್ನೊಂದು ರೂಮ್ ಅಲ್ಲಿ ಇಟ್ಟಿರ್ತಾರೆ. ಹ್ಮ್. ಅಂಡ್ ನಿಮ್ ರೂಮ್ ಅಲ್ಲಿ ಯಾರಾದ್ರೂ ಒಬ್ರು ಇರ್ತಾರೆ. ಹ್ಮ್. ಅಂದ್ರೆ ಸೊ ದಟ್ ನೀವು ಹೊರಗಡೆ ಹೋಗ್ಬಾರ್ದು ಅಂದ್ರೆ ಜೊತೆಯಲ್ಲೇ ಇರ್ತಾರೆ. ಜೊತೆಲೇ ಇರ್ತಾರೆ. ಹ್ಮ್. ಅವ್ರು ನನ್ಗೆ ಅಂದ್ರೆ ಫಸ್ಟ್ ಟೈಮ್ ನನ್ಗೆ ಗೊತ್ತಾಗಿದ್ದು ಟ್ರೋಲ್ ಆಗಿದೆ, ಅದಾಗಿದೆ, ಇದಾಗಿದೆ ಅಂತೆಲ್ಲ ಗೊತ್ತಾಗಿದ್ದು ಅವ್ರು ಹೇಳಿದ್ದು. ಹ್ಮ್. ಸ್ನೇಹಿತ ಹಿಂಗೆಲ್ಲ ಆಗಿದೆ, 1 ವಾರ ಸೋಷಿಯಲ್ ಮೀಡಿಯಾ ನೋಡ್ಬೇಡಿ, ಹ್ಮ್. ಸ್ವಲ್ಪ ಮನೆ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿ, ಎಲ್ಲಾದ್ರೂ ಹೋಗಿ ವೆಕೇಶನ್ಗೆ ಹೋಗಿ, ತುಂಬಾ ಸೋಷಿಯಲ್ ಮೀಡಿಯಲ್ಲಿ ನೋಡಿ ಎಲ್ಲಾ ತಲೆ ಕೆಡ್ಸ್ಕೊಂಬೇಡಿ ಅಂತ. ಹ್ಮ್. ನಾನ್ ಅಂತದ್ ಏನಾಗಿರುತ್ತೆ, ನಾನ್ ಅಂತದ್ ಆತರ ಕೆಟ್ಟ ಕೆಲ್ಸ ಏನ್ ಮಾಡಿಲ್ಲಲ್ಲ, ಯಾಕೆ ಏನಾಗಿರುತ್ತೆ. ಆಮೇಲೆ ಮನೆಗ್ ಬಂದ್ ನೋಡಿದ್ಮೇಲೆ, ಅಪ್ಪ ಅಮ್ಮನ್ ಮುಖ ನೋಡಿದ್ಮೇಲೆ ಗೊತ್ತಾಯ್ತು, ಓ ಎಲ್ಲೋ ಮಿಸ್ ಹೊಡೆದಿದೆ, ಏನೋ ನೆಗೆಟಿವ್ ಆಗಿದೆ ಅಂತ. ಬಟ್ ಅಪ್ಪ ಅಮ್ಮ ಅಂದ್ರೆ ನನ್ಗಿದು ಹೊಸದು. ಅಂದ್ರೆ ನಾನ್ ಈಗ ಕಂಡ್ಬಿಡ್ತಾ ಇದೀನಿ. ಸೊ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತವ್ರು, ನಾನ್ ಇಂಡಸ್ಟ್ರಿಗೆ ಬಂದು 1 ವರ್ಷ ಆಗಿತ್ತು. ಹ್ಮ್. ನಾನು ಅವಾಗ ಇಂಡಸ್ಟ್ರಿಲ್ ಕಂಡ್ಬಿಡ್ತಾ ಇದ್ದೆ. ಹ್ಮ್. ನಮ್ಮನೆಯವರ ನೀವು ಐ ಥಿಂಕ್ 10 months ಏನೋ ಮಾಡಿದ್ದೆ. ಅಂಡ್ ಅದಾದ್ಮೇಲೆ ಪಟ್ಟಂತ ಬಿಗ್ ಬಾಸ್ಗೆ ಹಾಕಿದ್ರು. ಹ್ಮ್. ಸೊ ನನ್ಗೆ ಇಂಡಸ್ಟ್ರಿ ಹೊಸದು, ರಿಯಾಲಿಟಿ ಶೋಸ್ ಹೇಗ್ ವರ್ಕ್ ಆಗುತ್ತೆ ಗೊತ್ತಿಲ್ಲ, ಟ್ರೋಲ್ಸ್ ಹೇಗ್ ವರ್ಕ್ ಆಗುತ್ತೆ ಗೊತ್ತಿಲ್ಲ. ಸೊ ನಾನು ಅವಾಗ ಕಂಡ್ಬಿಡ್ತಾ ಇದ್ದವನ್ನ ಸಡನ್ ಆಗಿ ನೀವು ಕರ್ನಾಟಕದ ಬಿಗ್ಗೆಸ್ಟ್ ರಿಯಾಲಿಟಿ ಶೋಗ್ ಹಾಕಿ, ವಾಟ್ ಎವರ್ ಹ್ಯಾಪೆಂಡ್ ಅಲ್ಲಿ ನಾನು ಮಿಸ್ಟೇಕ್ ಮಾಡಿರ್ಬೋದು, ಇನ್ನೇನೋ ಮಾಡಿರ್ಬೋದು, ಅದಾದಾಗ ನಮ್ಗೆ ತೊಗೊಳಕ್ ಆಗಲ್ಲ. ನೀವ್ ಈ ಸ್ನೇಹಿತನ ಹಾಕಿದ್ರೆ ನಾನೀಗ ಕೇರು ಮಾಡಲ್ಲ, ನೀವು ಟ್ರೋಲ್ ಮಾಡ್ತೀರಾ ಮಾಡಿ, ಕೆಟ್ಟ ಕಮೆಂಟ್ ಹಾಕ್ತೀರಾ ಹಾಕಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ಡಿಲೀಟ್ ಮಾಡ್ತಾ ಇದ್ದೆ ಕೆಟ್ಟ ಕಮೆಂಟ್ ಹಾಕಿದ್ರೆ, ಈಗ ನಾನು ಡಿಲೀಟು ಮಾಡಲ್ಲ, ಇರ್ಲಿ. ಸೊ ಅದೊಂದು ಕಲ್ತಿರ್ತೀವಿ ನಾವು ಪಾಠ. ಅಲ್ಲ, ಮನೆಯವರು ಏನ್ ಹೇಳಿದ್ರು ಅಂತ. ಮನೆಯವರು ಯಾಕಂತಂದ್ರೆ ತುಂಬಾ ಕಷ್ಟ ಆಗಿರುತ್ತೆ ಗೊತ್ತು. ಯಾರಾದ್ರೂ ಒಬ್ರು ಕಳ್ಸ್ಕೊಡ್ತಿರ್ತಾರೆ, ಇಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಹೇಳ್ತಿರ್ತಾರೆ ಹಿಂಗ ಆಗಿದೆ ಅಂತ. ಸೊ ಮನೆಯವ್ರ ರಿಯಾಕ್ಷನ್ ಹೆಂಗಿತ್ತು ಆ ಒಂದು ವಿಚಾರದ ಬಗ್ಗೆ? ಮತ್ತೆ ನಿಮ್ಮ ಹತ್ರ ಯಾರು ಡಿಸ್ಕಸ್ ಮಾಡಿದ್ದುಂಟಾ ಅಂತ? ಅಂದ್ರೆ ಮನೇಲಿ ತುಂಬಾ ಬೇಜಾರ್ ಆಗಿದ್ರು. ಅಮ್ಮ ತುಂಬಾ ಡಿಸ್ಟರ್ಬ್ ಆಗಿದ್ರು. ಅಪ್ಪಂಗ್ ಗೊತ್ತು, ಅಪ್ಪ ಹೊರಗಡೆ ಹೋಗ್ತಾರೆ, ನೋಡಿದ್ದಾರೆ ಜಗತ್ತು. ಆಮೇಲೆ ಹೆಂಗೆ ಅಂದ್ರೆ ನಮ್ಗೆ ಯಾರಾದ್ರೂ ಬೈದ್ರೆ ಏನೋ ಅನ್ಸಲ್ಲ, ನಮ್ ಮಕ್ಳಿಗೆ ಬೈದ್ರೆ ಅದು ಒಂಥರ ತುಂಬಾ 100% ತುಂಬಾ ನೆಗೆಟಿವ್. ಈಗ ನಮ್ಗೆ ಈಗ ಯಾರಾದ್ರೂ ಬಂದಿ ನೀನ್ ಕಚಡ ನನ್ ಮಗ ಅಂದ್ರೆ ಓಕೆ ಗುಡ್ ಥ್ಯಾಂಕ್ ಯು ಅಂತೀವಿ.
ಅದೇ ನಮ್ಮ ಅಪ್ಪ ಅಮ್ಮಂಗೆ ಯಾರಾದ್ರೂ ಬೈದ್ರೆ ಅದ್ ಬೇರೆ ಆಗುತ್ತೆ. ಸೊ ಹಂಗೆ ಪೇರೆಂಟ್ಸಿಗೆ ಅದು ತಗೊಳಕ್ ಆಗಲ್ಲ. ಅಂಡ್ ಎಲ್ಲೋ ಅವ್ರು ತಗೊಳ್ಳಬಾರ್ದು ಅನ್ಸುತ್ತೆ. ಅಂಡ್ ನನ್ ಇನ್ನೊಂದು ಏನು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ, ನೀವು ಸೋಷಿಯಲ್ ಮೀಡಿಯಾ ಎಲ್ಲ ನೋಡ್ಬೇಡಿ, ಬಿಕಾಸ್ ಪ್ರೀವಿಯಸ್ ಸೀಸನ್ಸ್ ಅಲ್ಲೂ ಒಂದಷ್ಟು ಜನ ಆಗಿತ್ತು ಆ ತರ. ಸೋಷಿಯಲ್ ಮೀಡಿಯಾ ಎಲ್ಲ ನೋಡ್ಬೇಡಿ, ಟೋಟಲ್ ಇದ್ ಮಾಡ್ಬಿಡಿ ಅಂತ ಹೇಳಿದ್ದೆ. ಬಟ್ ನನ್ ತೀರಾ ಕ್ಲೋಸ್ ಫ್ರೆಂಡ್ ಒಬ್ಬ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದ್ದ. ಈಸ್ ಅ ಚೈಲ್ಡ್ಹುಡ್ ಫ್ರೆಂಡ್ ಆಫ್ ಮೈ. ಸೊ ಹಂಗಾಗಿ ಅವ್ನ್ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ಅಪ್ಪ ಅಮ್ಮಂಗ್ ಸ್ವಲ್ಪ ಗೊತ್ತಾಗ್ತಾ ಇತ್ತು ಏನಾಗ್ತಾ ಇತ್ತು ಅಂತ. ಅಂಡ್ ಸೋಷಿಯಲ್ ಮೀಡಿಯಾ ನೋಡಿಲ್ಲ ಅಂದ್ರೆ ಅದೇ ಬೇರೆ ಪ್ರಪಂಚ, ಸೋಷಿಯಲ್ ಮೀಡಿಯಾನ ಒಂದ್ ಪ್ರಪಂಚ. ಬಟ್ ಈಗೆಲ್ಲ ಸರಿಯಾಗಿದೆ ಬ್ರೋ. ಅಂಡ್ ಅವಾಗ ಅಷ್ಟೇ ಅದೊಂದು, ಐ ಥಿಂಕ್ ಎವ್ರಿಥಿಂಗ್ ಕಮ್ಸ್ ವಿತ್ ಅ ಪ್ರೈಸ್. ನಾವ್ ಏನೇ ಲೈಫಲ್ಲಿ ಪಡ್ಕೊಬೇಕು ಅಂದ್ರೆ ಅದಕ್ಕೊಂದ್ ಬೆಲೆ ಕಟ್ಬೇಕು. ಅಂಡ್ ಬಿಗ್ ಬಾಸ್ ಅಲ್ಲಿ ಎಷ್ಟು ಪಾಸಿಟಿವ್ ಇರುತ್ತೋ ಅಷ್ಟು ನೆಗೆಟಿವ್ ಇರುತ್ತೆ. ಅಂಡ್ ಅದ್ ಎರಡನ್ನು ತಗೊಳಕ್ಕೆ ನೀವ್ ರೆಡಿ ಇದ್ರೆ ಮಾತ್ರ ಬಿಗ್ ಬಾಸ್ಗೆ ಹೋಗ್ಬೇಕು. ಅಂಡ್ ಎಲ್ಲೋ ನನ್ಗೆ ಆ ಟೈಮಲ್ಲಿ ನಾನು ಮೆಂಟಲಿ ಪ್ರಿಪೇರ್ ಆಗಿರ್ಲಿಲ್ಲ. ಬಟ್ ನಾವು ಪ್ರಿಪೇರ್ ಅಷ್ಟೇ. ಅಂದ್ರೆ ಆಗಿದ್ದ ಸ್ನೇಹಿತಗೂ ಈಗಿದ್ದ ಸ್ನೇಹಿತಗೂ ಲಾಟ್ ಆಫ್ ಚೇಂಜಸ್ ಈಗ ಮಾಡ್ಕೊಂತಾರೆ ಬಿಡು. ಅಯ್ಯೋ ಎಷ್ಟು ಅಂತ ಕಮೆಂಟ್ ಮಾಡ್ತೀರಾ. ಇನ್ನೊಂದೇನು ಅಂದ್ರೆ ನೀವ್ ಏನೇ ಕಮೆಂಟ್ ಮಾಡಿದ್ರು ಆಲ್ಗೋರಿದಮ್ ಅಲ್ಲಿ ನಮ್ ಟ್ರಾಕ್ಷನ್ ಜಾಸ್ತಿ ಆಗೋದು. ಅಂಡ್ ಇವ್ರದ್ದು ಎಂಗೇಜ್ಮೆಂಟ್ ಜಾಸ್ತಿ ಇದೆ, ಇವ್ರಿಗೆ ಜಾಸ್ತಿ ಕಮೆಂಟ್ ಬೀಳ್ತಾ ಇದೆ ಅಂತ ಅದು ಇನ್ನೂ ಪುಷ್ ಆಗುತ್ತೆ ಹೊರತು ನಮ್ಗೇನ್ ಲಾಸ್ ಏನಾಗಲ್ಲ. ಸೊ ನೆಗೆಟಿವ್ ಇಂದಾನು ಕೂಡ ನಾವು ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗ್ತೀವಿ. ಮಾಡ್ಕೊಳ್ಳಿ, ಕೆಟ್ಟ ಕಮೆಂಟ್ ಹಾಕ್ತೀರಾ ಹಾಕೊಳ್ಳಿ, ಇನ್ನೇನೋ ಮಾಡ್ತೀರಾ ಮಾಡ್ಕೊಳ್ಳಿ, ಇಟ್ಸ್ ಯುವರ್ ಲಾಸ್, ನಾಟ್ ಮೈನ್. ಡೋಂಟ್ ಕೇರ್. ತುಂಬಾ ಖುಷಿ ಆಯ್ತು, ಯಾಕಂತಂದ್ರೆ ಒಂದು ವರ್ಗದ ಸ್ನೇಹಿತವರನ್ನ ನೋಡಿದ್ವಿ. ಈಗ ಆ ಒಂದು ಟ್ರೋಲ್ ನೆಗೆಟಿವ್ ಕಡೆಯಿಂದ ಪಾಸಿಟಿವ್ ಒಂದು ಮೈಂಡ್ ಸೆಟ್ ಅನ್ನು ಇಟ್ಕೊಂಡು ನನ್ ಪಾಡಿಗೆ ನೀವು ಮಾಡ್ಕೊಳ್ಳೋಂಗಿಲ್ಲ ಮಾಡ್ಕೊಳ್ಳಿ, ನನ್ಗೇನು ಅಂತ ಹೇಳ್ಬಿಟ್ಟು ಆ ಒಂದು ಮೈಂಡ್ ಸೆಟ್ ಇಟ್ಕೊಂಡಿರೋದು ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಅದು ಅಂದ್ರೆ ಏನಾಗುತ್ತೆ ಅಂದ್ರೆ ಒಬ್ಬ ಮನುಷ್ಯನ ಒಂದ್ ಪಾಯಿಂಟ್ ತನಕ ನೀವ್ ಹೆದರ್ಸ್ಬೋದು, ಬೈಬೋದು. ಒಂದ್ ಪಾಯಿಂಟ್ ಆದ್ಮೇಲೆ ಪ್ರಾಣಿಗಳು ಬೌನ್ಸ್ ಬ್ಯಾಕ್ ಆಗುತ್ತೆ. ಅಂಡ್ ನಾವ್ ಮನುಷ್ಯರು, ನಾವು ಬೌನ್ಸ್ ಬ್ಯಾಕ್ ಆಗ್ಲೇಬೇಕು. ಅಂಡ್ ಬೇರೆ ದಾರಿ ಇಲ್ಲ ಬ್ರೋ. ಅಂದ್ರೆ ನೀವು ಬೌನ್ಸ್ ಬ್ಯಾಕ್ ಆಗ್ಲೇಬೇಕು, ನೀವು ಸ್ಟ್ರಾಂಗ್ ಆಗ್ಲೇಬೇಕು, ಇಲ್ಲಾಂದ್ರೆ ಈ ದುನಿಯಾದಲ್ಲಿ ಬದುಕಕ್ ಆಗಲ್ಲ. ಅಂಡ್ ನಾವು ಮನೇಲಿ ಹತ್ಕೊಂಡು ಕೂತ್ಕೊಂಡು ಅಯ್ಯೋ ಅದಾಗ್ತಾ ಇದೆ ಇದಾಗ್ತಾ ಇದೆ ಆಗಲ್ಲ. ನಾವು ವಾಪಸ್ ಎದ್ ನಿಂತ್ಕೊಳ್ಳೇಬೇಕು, ನಾನು ಕೆಲಸ ಮಾಡ್ಲೇಬೇಕು, ನಾನು ಆಕ್ಟ್ ಮಾಡ್ಲೇಬೇಕು. ಅವಾಗ್ಲೇ ಐ ಕ್ಯಾನ್ ಪೇ ಬಿಲ್ಸ್, ನನ್ಗೆ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಫ್ಯಾಮಿಲಿ. ಅಪ್ಪ ಅಮ್ಮ ಇದಾರೆ, ಅಪ್ಪ ಅಮ್ಮ ನೋಡ್ಕೊಬೇಕು, ಒಬ್ನೇ ಮಗ. ಇದೆಲ್ಲ ಮಾಡ್ಬೇಕು ಅಂದ್ರೆ ನಾನು ಸ್ಟ್ರಾಂಗ್ ಆಗಿರ್ಲೇಬೇಕು, ನನ್ ವೀಕ್ ಆದ್ರೆ ಆಗಲ್ಲ. ಸೊ ಬೇರೆ ಆಪ್ಷನ್ ಇಲ್ದೇ ಇದ್ದಾಗ ಮನುಷ್ಯಂಗೆ ಒಂದೇ ಆಪ್ಷನ್. ತುಂಬಾ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಯಾಕಂತಂದ್ರೆ ಪಾಸಿಟಿವ್ ಅನ್ನೋ ಮೈಂಡ್ ಸೆಟ್ ನ ನಾವ್ ಇಟ್ಕೊಂಡ್ರೆ ಲೈಫ್ ಅಲ್ಲಿ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ಕೊಟ್ರಿ. ತುಂಬಾ ಒಳ್ಳೆ ವಿಚಾರ. ಅಂಡ್ ಮ್ಯಾರೇಜ್ ಪ್ರಪೋಸಲ್ಸ್ ಬರ್ತಿದ್ಯಾ? ಮ್ಯಾರೇಜಿಗೆ ಇನ್ನೂ ಟೈಮ್ ಇಲ್ಲ ಬ್ರೋ. ಅಂದ್ರೆ ಈಗೇನು ಅಂದ್ರೆ, ಸೊ ನನ್ ಪ್ರಕಾರ ನಾನೀಗ ನನ್ ಫಿಸಿಕಲ್ ಪ್ರೈಮ್ ಅಲ್ಲಿ ಇದ್ದೀನಿ ಆಯ್ತಾ. ಈಗ ನನ್ನ ಕರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಂದೇ ಅಂತ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಬೇಕು. ನಾನು ಫೈನಾನ್ಷಿಯಲಿ ಸ್ಟೇಬಲ್ ಆಗ್ಬೇಕು. ನನ್ಗೊಂದಷ್ಟು ಆಸೆಗಳಿದೆ, ಅದೆಲ್ಲ ಅಂದ್ರೆ ಒಂದಷ್ಟು ಗೋಲ್ಸ್ ಇದೆ, ಅದೆಲ್ಲ ಫುಲ್ಫಿಲ್ ಆಗ್ಬೇಕು. ನಾನೊಂದು ಹಿಟ್ ಶೋ ಕೊಡ್ಬೇಕು, ಫಿಕ್ಷನ್ ಶೋ, ನಾನ್ ಫಿಕ್ಷನ್ ಅಲ್ಲ, ಒಂದು ಹಿಟ್ ಫಿಕ್ಷನ್ ಶೋ ಕೊಡ್ಬೇಕು, ಸಿನಿಮಾ ಮಾಡ್ಬೇಕು, ಇನ್ನು ದೊಡ್ಡ ದೊಡ್ಡ ವೆಬ್ ಸೀರೀಸ್ ಮಾಡ್ಬೇಕು. ಆತರ ಒಂದಷ್ಟು ಆಸೆಗಳಿದೆ. ಅಂಡ್ ಅದ್ರ ಜೊತೆ ಮದ್ವೆ ಆದ್ರೆ ಓಕೆ, ಬಟ್ ರೈಟ್ ನೌ ಮೈ ಪ್ರಿಯಾರಿಟಿ ಇಸ್ ಕರಿಯರ್. ಬಿಕಾಸ್ ಅದೇನಾಗುತ್ತೆ, ನಾನು ಈಗ ಡಿಸ್ಟ್ರಾಕ್ಟ್ ಆದ್ರೆ, ಇಲ್ಲ ಈಗ ಸ್ವಲ್ಪ ಆ ಕಡೆ ವಾಲಿದ್ರೆ ನಾನು ಲೈಫ್ ಡೀ ರಿಗ್ರೆಟ್ ಮಾಡ್ತೀನಿ. ಅಂಡ್ ಅದಾಗಬಾರ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.